ಆದಾಗ ಮಾತುಗಳು ಬರೋದು ಸರ್ವೇ ಸಾಮಾನ್ಯ, ಇದು ಹೊಸದೇನಲ್ಲ. ಆದ್ರೆ ಇವತ್ತು ಇಷ್ಟು ಹಗರಣಗಳು ನಡೀತಾ ಇದ್ರೂ ಕೂಡ ಅದನ್ನು ನಾವು ಜೋರ ಮಾತಾಡಿ ಮುಚ್ಚಾಕ್ತೀವಿ ಅಂತ ಹೇಳಿದ್ರೆ ಇದು ಸಾಧ್ಯ ಇದೆಯಾ? ಇಷ್ಟು ಸಮಸ್ಯೆಗಳಿದೆ. ಪ್ರಣುತ್, ನಾನು ಹೇಳ್ತೀನಿ ಕೇಳಿ, ಇವತ್ತು ನೀಟ್ ಎಕ್ಸಾಮ್ 2 ಲಕ್ಷ ಸ್ಟೂಡೆಂಟ್ಗಳ ಭವಿಷ್ಯ ಏನಾಗಿದೆ? 11ನೇ ತಾರೀಕು ನಡೀಬೇಕಾಗಿತ್ತು, ಸುಪ್ರೀಂ ಕೋರ್ಟ್ ಅದನ್ನು ಅರ್ಜಿ ಪೋಸ್ಟ್ಪೋನ್ ಮಾಡಲ್ಲ ಅಂತ ಹೇಳಿದೆ. ಒಂದು ಯಾವುದ್ರ ಬಗ್ಗೆ ಆದ್ರೂ ಈ ಸರ್ಕಾರ ಗಮನ ಕಳಿಸ್ತಾ ಇದೆಯಾ? ಯಾವ್ದಾದ್ರು ನೋಡ್ತಾ ಇದೆಯಾ? ಒಂದು ಹೇಳಿ ನೀವು. ಕನ್ನಡ, ನಾನು ಅವಾಗಲೇ ಹೇಳಿದೆ, ಮಳೆ ಬರ್ತಾ ಇದೆ, ಶಾಲೆಗಳು ಸೋರ್ತಾ ಇದೆ, ರೈತರು ಈ ತರ ಕಂಗಾಲಾಗಿದ್ದಾರೆ, ನೀರಲ್ಲಿ ಮುಳುಗೋಗ್ತಾ ಇದೆ. ಬರೀ ಇವರು ಹಗರಣಗಳನ್ನು ಮುಚ್ಚಾಕುವ ಕೆಲಸನೇ ಇವರಿಗೆ ಮಾಡಕ್ ಆಗ್ತಾ ಇಲ್ಲ. ಮಾತೈತಿದ್ರೆ ಬಿಜೆಪಿ ಅವರು ಮಾಡಿದಾರೆ ಅಂದ್ರೆ ಅದಕ್ಕೆ ಅರ್ಥ ಇದೆಯಾ? ಇವರಿಗೆ ವೋಟ್ ಕೊಟ್ಟಿರೋದು ಏನಕ್ಕೆ? ಹೌದಪ್ಪ, ಬಿಜೆಪಿ ಅವರು ತಪ್ಪು ಮಾಡಿದ್ರೆ ನೀವು ಮಾಡಿ ಅಂತ ನಮ್ಮನ್ನು ವಿರೋಧ ಪಕ್ಷ ಕೂರಿಸ್ತಾರೆ. ವಿರೋಧ ಪಕ್ಷದಲ್ಲಿ ನಾವು ಕೂತ್ಕೊಂಡ್ಮೇಲೆ ನೋಡಿ, ನಾವು ಯಾವ್ದು ತಪ್ಪು ಮಾಡಿಲ್ಲ, 40% ನಮ್ಮ ಮೇಲೆ ಆಪಾದನೆ ಹೊರಿಸಿದ್ರು. ಅದನ್ನಾದ್ರೂ ಮಾಡಿ ನಾವೇನಂದ್ರು, ನಾವು ಗ್ಯಾರಂಟಿಗಳು ಕೊಡ್ತೀವಿ, ನೀವು ಮಾಡ್ತಾ 40% ನಾವು ಕೊಡ್ತೀವಿ ಅಂತ ಹೇಳಿದ್ರು. ಎಲ್ಲಿ ಕೊಡ್ತಾ ಇದಾರೆ? ನಿನ್ನೆ DK ಶಿವಕುಮಾರ್ ಅವರ ಸಭೆಯಲ್ಲಿ ಎಲ್ಲರೂ ನಮ್ಗೆ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅಂತ ಕಿರಿಚಾಡ್ತಾ ಇದ್ರೆ, ಸುಮ್ನಿರಿ ಅಂತ ಬೈತಾ ಇದ್ರು. ನೀವೇ ನೋಡಿದ್ರೆ, ನಿಮ್ಮ ಮಾಧ್ಯಮದಲ್ಲೂ ಬಂತು. ಈ ತರ ಎಲ್ಲ ಇಷ್ಟು ಸಮಸ್ಯೆಗಳಿರುವಾಗ ರಾಜ್ಯವನ್ನ ಈ ರೀತಿ ಕೆಳಮಟ್ಟಕ್ಕೆ ಬರ್ಬೇಕಾ? ಇಷ್ಟೊಂದು ನಮ್ಮ ಈ ಹಗರಣಗಳ ಸುದ್ದಿ ಇಡೀ ರಾಷ್ಟ್ರೀಯ ನ್ಯೂಸ್ ಆಗ್ಬೇಕಾ? ನ್ಯಾಷನಲ್ ನ್ಯೂಸ್ ಆಗ್ಬೇಕಾ? ಎಲ್ಲಾ ಕಡೆನೂ ಕರ್ನಾಟಕದಲ್ಲಿ ವಾಲ್ಮೀಕಿ ನಿಗಮದ 189 ಕೋಟಿ ಹಗರಣ, CM ಅವರ ಪತ್ನಿ ಹೆಸರಲ್ಲಿ ಅದು ಮೂಢ ಹಗರಣ, ಇದೆಲ್ಲ ಬರ್ಬೇಕಾ? ಇದೆಲ್ಲ ಒಂದು ಎಷ್ಟು ವರ್ಗಾವಣೆ ದಂಧೆಗಳು ಎಷ್ಟಾಯ್ತು ವರ್ಗಾವಣೆ ದಂಧೆಗಳು? 1-2 ಸಾಲು ಅಧಿಕಾರಿಗಳ ಬರ್ದಿಟ್ಬಿಟ್ಟು ಆತ್ಮಹತ್ಯೆ. ಬರೀ ಇವರ ಕಾಟಕ್ಕೆ ಎಷ್ಟು ಅಧಿಕಾರಿಗಳು ಆತ್ಮಹತ್ಯೆ ಇನ್ನಾಗ್ಬೇಕ್ರಿ? ಇಷ್ಟಾದ್ರೂ ಕೂಡ ಇನ್ನೂ ಅವ್ರಿಗೆ ಸುಮ್ಮನೆ ಇರಲ್ಲ. ಈ ತರ ನಾವು ಅಧಿಕಾರ ಕೊಟ್ಟದೆ ನಾವು ಇದೇ ತರ ಮಾಡ್ತೀವಿ ಅಂತ ಹೇಳಿದ್ರೆ ಇದಕ್ಕೊಂದು ಅರ್ಥ ಇದೆ, ಇದಕ್ಕೊಂದು ಅಂತ್ಯ ಕಾಣಲೇಬೇಕಲ್ವಾ? ಅಥವಾ ಈ ಹಗರಣನ ಮಾನ್ಯ ಸಿದ್ದರಾಮಯ್ಯವರು ಒಪ್ಕೋಬೇಕು, ಅಥವಾ ಈ ಹಗರಣ ಆಗಿಲ್ಲ ಅಂತ ಹೇಳಿದ್ರೆ ಅವರು ನೈತಿಕವನ್ನು ಇವತ್ತು ರಾಜೀನಾಮೆ ಕೊಟ್ಟು ಹಗರಣದ ಇನ್ನ ಅವರಿಗೆ ಸ್ಪಷ್ಟ. ಟಾಟಾ ನ್ಯೂ HDFC ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ல ಅಪ್ ಟು 10% ಸೇವಿಂಗ್ಸ್ கிடைக்குது. ஃபேஷன், ஜுவல்லரி மற்றும் பில் பேமெண்ட்ஸ்லயும். ஐயா பெட்டி வச்சாரு, இப்ப தோத்துட்டாரு. நீங்க இந்த தப்ப பண்ணாதீங்க. ಟಾಟಾ ನ್ಯೂ ಅವರು ನೈತಿಕವನ್ನು ಇವತ್ತು ರಾಜೀನಾಮೆ ಕೊಟ್ಟು ಹಗರಣದ ಇನ್ನ ಅವರಿಗೆ ಸ್ಪಷ್ಟ ಆಗಿಲ್ಲ, ತನಿಖೆ ಆಗ್ಬೇಕಾದ್ರೆ ಮಾಡಿಸ್ಲಿ. ಜನರ ಮೇಲೆ ಇದಕ್ಕೆ ಇದ್ ಮಾಡ್ತೀರಾ? ಇವತ್ತೊಂದು ಶಕ್ತಿ ಪ್ರದರ್ಶನ ಆಗಿದೆ ಕಾಂಗ್ರೆಸ್ದು. 1 ಲಕ್ಷ ಜನರನ್ನೇನೋ ಮಾಡಿದ್ದಾರೆ. ನೀವು ನಾಳೆ ಅವಕಾಶ ನಿಮಗಿದೆ, ಒಂದು ದೊಡ್ಡ ಕಾರ್ಯಕ್ರಮ. ಬಟ್ ನಿಮ್ಗೊಂದು ಜವಾಬ್ದಾರಿ ಇದೆ. ಒಂದು ದೊಡ್ಡ ಜವಾಬ್ದಾರಿ ಏನು ಅಂತಂದ್ರೆ, ಇವರ ಜನಕ್ಕಿಂತ ಜಾಸ್ತಿ, ಇವರ ಇವತ್ತಿನ ಅಜೆಂಡಾಗಳಿಗಿಂತ ಜಾಸ್ತಿ ಖಂಡಿತ ಇಲ್ಲ. ನಮ್ದು ಮಿನಿಮಮ್ 1 ಲಕ್ಷ ಜನ ಸೇರ್ತಾರೆ, ನಮ್ಮ ಕಾರ್ಯಕರ್ತರು ಸೇರ್ತಾರೆ. ನಾನು ಕೂಡ 4 ದಿನ ಅಲ್ಲಿ ಹೋಗಿ ನಾನು ವಾಕ್ ಮಾಡ್ಕೊಂಡೇ ಬಂದವಳು. ಕಾರ್ಯಕರ್ತರೇ ನಾವು ಸೇರ್ತೀವಿ. ಇವತ್ತು ಕೂಡ ನಾನು ಮತ್ತೆ ಇದು ಮುಗಿಸ್ಕೊಂಡು ಮತ್ತೆ ನಾನು ಮೈಸೂರು ಹೋಗ್ತಾ ಇದ್ದೆ ಇದಕ್ಕೆ ಸಮಾರೋಪಕ್ಕೆ. ನಾಳೆ ಬೆಳಿಗ್ಗೆನೂ 6-7 ಕಿಲೋಮೀಟರ್ ನಡೆಯುವುದಿದೆ. ಈ ತರ ಎಲ್ಲ ನಾನು ಒಂದು ಹೇಳೋದು, ಇಷ್ಟು ಜನ ಕಾರ್ಯಕರ್ತರ ಸಂಖ್ಯೆ ಅದನ್ನ ನೋಡಿ ಅವರಿಗೆ ಭಯ ಬಿದ್ಬಿಟ್ಟು ಇಷ್ಟೆಲ್ಲ ಒಗ್ಗಟ್ಟಿನ ಸುಮ್ಮನೆ ಪ್ರದರ್ಶನನ, ಅಥವಾ ನೀವು ಏನೂ ಮಾಡಿಲ್ಲ ಅಂದ್ರೆ ಜನಾಂದೋಲನ ಮಾಡುವ ಸಭೆ ಏನು ಅವಶ್ಯಕತೆ ಇತ್ತು? ಧರ್ಮಸೇನ ಸರ್ ಜಾಯ್ನ್ ಆಗಿದ್ದಾರೆ. ಧರ್ಮಸೇನ ಸರ್, ನನ್ನ ಪ್ರಮುಖ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ, 2 ಹಗರಣಗಳು ಅಂತ ಪ್ರಮುಖವಾಗಿ ಕಾಣಿಸುತ್ತೆ. ಒಂದು ವಾಲ್ಮೀಕಿ ಹಗರಣ, ಅದನ್ನ